ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಶರಣ ಬಂಧುಗಳೇ, ನಾವು ಗುರು ಬಸವಣ್ಣನವರ ಒಂದು ಲಿಂಗೈಕ್ಯದ ಪರಿ ಯಾವ ರೀತಿ ಇರಬಹುದು ಅನ್ನುವ ಒಂದು ವಿಚಾರವನ್ನ ವಚನಗಳ ಆಧಾರದ ಮೇಲೆ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಇವತ್ತು 5ನೇ ಸಂಚಿಕೆ. ನಾವು ಇದರ ಅವಶ್ಯಕತೆ ಏನು ಅಂತಂದ್ರೆ, ಈ ಸಮಾಜದಲ್ಲಿ ಬಸವಣ್ಣನವರ ಐಕ್ಯದ ಕುರಿತು ಹಲವಾರು ಜನ ಹಲವಾರು ರೀತಿಯ ಗೊಂದಲಗಳನ್ನು ಎಬ್ಬಿಸ್ತಿರುವುದನ್ನು ನಾವು ದಿನನಿತ್ಯ ಕಾಣ್ತಾ ಇದ್ದೇವೆ. ಕೆಲವರು ಬಸವಣ್ಣನವರು ಲಿಂಗೈಕ್ಯರಾದರು, ಸಹಜ ಸ್ವಭಾವದಿಂದ ಅವರು ತಮ್ಮ ಅಂತ್ಯವನ್ನ ಕಂಡುಕೊಂಡ್ರು ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಯೋಗದ ಮುಖಾಂತರ ಗುರು ಬಸವಣ್ಣನವರು ಐಕ್ಯರಾದ್ರು ಅನ್ನುವ ಒಂದು ವಿಚಾರವನ್ನ ಇಚ್ಛಾಮರಣವನ್ನ ಹೊಂದಿದ್ರು ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ವಚನಗಳನ್ನ ಎಂದೆಂದೂ ಅಧ್ಯಯನ ಮಾಡದೇ ಇರುವವರು, ಮತ್ತೆ ಒಂದು ಮೂಢನಂಬಿಕೆಗಳಲ್ಲೇ ತಮ್ಮ ದಿನಗಳನ್ನ ಕಳೀತಿರುವಂತ ಕೆಲವರು, ಅವರುಗಳು ಹೇಳೋದೇನಂದ್ರೆ ಬಸವಣ್ಣನವರು ಹೊಳೆ ಹಾರ್ಕೊಂಡು ಸತ್ರು ಅಂತ. ಮತ್ತೆ ಇನ್ ಕೆಲವರು ಬಿಜ್ಜಳನ್ನ ಸೈನ್ಯ ಅಟ್ಟಿಸ್ಕೊಂಡು ಬಂದು ಬಸವಣ್ಣವ್ರನ್ನ ಬಡಿದು ಕೊಂದ್ರು. ಈ ರೀತಿಯಾದಂತ ಒಂದು ಅವಹೇಳನಕಾರಿ ವಿಚಾರಗಳನ್ನ ಹೇಳುವುದನ್ನು ನಾವು ಕೇಳಿರ್ತೀವಿ. ಆದ್ರೆ ಅವಕ್ಕೆ ಯಾವುದೇ ಪುರಾವೆ ಇರೋದಿಲ್ಲ. ಪುರಾವೆ ಇರುವುದು ಯಾವುದು ಅಂದ್ರೆ ವಚನಗಳು ಮಾತ್ರ. ಆ ವಚನಗಳು ಏನ್ ಹೇಳುತ್ತವೆ ಅನ್ನೋದೇ ಅದೇ ನಮಗೆ ಆತ್ಯಂತಿಕ ಸತ್ಯ. ವಚನಗಳು ಸ್ವತಃ ಶರಣರು ಬರೆದ ಅದೇ ಕಾಲಘಟ್ಟದಲ್ಲಿ ಶರಣರು ಬರೆದ ವಚನಗಳು ಮಾತ್ರ ನಮಗೆ ಇಲ್ಲಿ ಸಾಕ್ಷಿಯಾಗಿ ನಿಲ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕೊನೆ ಸಂಚಿಕೆ ಗುರು ಬಸವಣ್ಣನವರ ಲಿಂಗೈಕ್ಯದ ಪರಿ ಯಾವ ರೀತಿ ಇತ್ತು ಅನ್ನುವ ಒಂದು ವಿಚಾರವನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಹಿಂದೆ ನಾವು ಸ್ವತಃ ಬಸವಣ್ಣನವರ ವಚನ, ಅಕ್ಕನಾಗಮ್ಮನವರ ವಚನ, ಚನ್ನಬಸವಣ್ಣನವರ ವಚನಗಳನ್ನ ನೋಡಿದ್ದೇವೆ. ಇವತ್ತು ಮಡಿವಾಳ ಮಾಚಿದೇವರ ವಚನಗಳ ಮೂಲಕ ಬಸವಣ್ಣನವರ ಅಂತ್ಯ ಅಥವಾ ಐಕ್ಯ ಯಾವ ರೀತಿ ಆಯ್ತು ಎನ್ನುವ ಒಂದು ವಿಚಾರವನ್ನ ಕುರಿತು ಚಿಂತನೆ ಮಾಡೋಣ. ಶರಣ ಮಡಿವಾಳ ಮಾಚಿದೇವರು ಹೇಳ್ತಾ ಇದ್ದಾರೆ, ಗುರು ಬಸವಣ್ಣನವರ ಲಿಂಗೈಕ್ಯ ಆಗಿದೆ. ಮಡಿವಾಳ ಮಾಚಿದೇವರಿಗೆ ಆ ವಿಚಾರ ಗೊತ್ತಾದ ತಕ್ಷಣ ಮಡಿವಾಳ ಮಾಚಿದೇವರು ಹೇಳ್ತಾ ಇದ್ದಾರೆ, ಅವರ ವಚನ ಈ ರೀತಿ ಇದೆ: ನಿನ್ನ ಆಕಾರ ನಿರಾಕಾರವಾಯಿತಲ್ಲ ಬಸವಣ್ಣ, ನಿನ್ನ ಪ್ರಾಣ ನಿಷ್ಪ್ರಾಣವಾಯಿತಲ್ಲ ಬಸವಣ್ಣ, ಲಿಂಗ ಜಂಗಮದ ಮಾಟ ಸಮರ್ಪಿತವಾಯಿತಲ್ಲ ಬಸವಣ್ಣ, ನಿಶಬ್ದ ವೇದ್ಯವಾದೆಯಲ್ಲ ಬಸವಣ್ಣ, ಕಲಿದೇವರ ದೇವನ ಹೃದಯ ಕಮಲವ ಹೊಕ್ಕು ದೇವರಿಗೆ ದೇವನಾಗಿ ಹೋದೆಯಲ್ಲ ಬಸಂಗನ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ. ಈ ವಚನದಲ್ಲಿ ಬರುವ ಪ್ರತಿಯೊಂದು ಪದಗಳನ್ನು ಕೂಡ ಅತ್ಯಂತ ಆಳವಾಗಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅದನ್ನ ನಾವು ಹೃದಯಕ್ಕೆ ಇಳಿಸಿಕೊಳ್ಬೇಕಾಗತ್ತೆ. ಆಗ ಮಾತ್ರ ಈ ವಚನದ ಒಂದು ಭಾವ ನಮಗೆ ಸರಿಯಾದ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯ. ನಿನ್ನ ಆಕಾರ ನಿರಾಕಾರವಾಯಿತಲ್ಲ ಬಸವಣ್ಣ ಅಂದ್ರೆ ನೀನು ನಿರವಯವಾದೆಯಲ್ಲ ಬಸವಣ್ಣ. ಆಕಾರ ಬಸವಣ್ಣ ಮನುಷ್ಯ ರೂಪದಿಂದ ತೆಗೆದು ನೀನು ನಿರಾಕಾರ ಸ್ವರೂಪನಾಗ್ಬಿಟ್ಟೆಯಲ್ಲ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಪ್ರಾಣ ನಿಷ್ಪ್ರಾಣವಾಯಿತಲ್ಲ ಬಸವಣ್ಣ ಅಂದ್ರೆ ಈ ದೇಹದಲ್ಲಿ ಯಾವ ಪ್ರಾಣ ಅಡಗಿ ಚೈತನ್ಯ ಭರಿತವಾಗಿತ್ತೋ ಆ ಪ್ರಾಣ ನಿಷ್ಪ್ರಾಣವಾಗಿ ಅಂದ್ರೆ ಬಯಲಲ್ಲಿ ಸೇರಿಕೊಳ್ತು ಅನ್ನೋ ಒಂದು ವಿಚಾರವನ್ನ ನಿಷ್ಪ್ರಾಣವಾಯಿತಲ್ಲ ಬಸವಣ್ಣ. ಲಿಂಗ ಜಂಗಮದ ಮಾಟ ಸಮರ್ಪಿತವಾಯಿತಲ್ಲ ಬಸವಣ್ಣ. ಲಿಂಗ ಜಂಗಮದ ಮಾಟ ಅಂದ್ರೆ ಈ ಸಮಾಜ, ಇಲ್ಲಿ ಈ ಸಮಾಜದಲ್ಲಿ ಕಲ್ಯಾಣವನ್ನೇ ಕೈಲಾಸ, ಅಂದಿನ ಕಲ್ಯಾಣ ಏನಿತ್ತು ಆ ಕಲ್ಯಾಣ ಪುರವನ್ನೇ ಕೈಲಾಸವನ್ನಾಗಿ ಮಾಡಿದಂತ, ಕೈಲಾಸವನ್ನ ಮೀರಿಸಿದಂತ ಒಂದು ಸುಭಿಕ್ಷವಾದಂತ ನಾಡನ್ನಾಗಿ ಮಾಡಿ, ಯಾವುದೇ ಅಸಮಾನತೆ, ಅವೈಜ್ಞಾನಿಕ ಅವೈಚಾರಿಕತೆ ವಿಚಾರಗಳು ಇಲ್ಲದ ಹಾಗೆ, ಮೂಢನಂಬಿಕೆಗಳು ಇಲ್ಲದೆ ಇರೋ ರೀತಿ ಅಂತ ಒಂದು ಸಮೃದ್ಧ ಸೊಗಸಾದ ಒಂದು ನಾಡನ್ನ, ಕೈಲಾಸವನ್ನ ಮೀರಿಸುವಂತ ನಾಡನ್ನ ಕಟ್ಟಿದ್ದ ಬಸವಣ್ಣ. ಲಿಂಗ ಜಂಗಮದ ಮಾಟ ಸಮರ್ಪಿತವಾಯಿತಲ್ಲ, ಅಲ್ಲಿಗೆ ಇದು ಸಮರ್ಪಿತವಾಯಿತಲ್ಲ ಅಂದ್ರೆ ಇಲ್ಲಿಗೆ ಮುಕ್ತಾಯವಾಯಿತಲ್ಲ ಬಸವಣ್ಣ. ನಿಶಬ್ದ ವೇದ್ಯವಾದೆಯಲ್ಲ ಬಸವಣ್ಣ. ನಿಶಬ್ದವನ್ನ ವೇದಿಸಿದೆ ಎಲ್ಲ ಬಸವಣ್ಣ, ಭೇದಿಸಿ ಆ ನಿಶಬ್ದದಲ್ಲಿ ಒಂದಾದ ಅಲ್ಲ ಬಸವಣ್ಣ ಅಂತ. ಇದುವರೆಗೂ ಶಬ್ದ ಮಾಡ್ತಾ ಇದ್ದೆ ಬಸವಣ್ಣ ಅಂತಂದ್ರೆ. ಶಬ್ದ ಅಂತಂದ್ರೆ ಈ ಮಾತೆಂಬುದು ಜ್ಯೋತಿರ್ಲಿಂಗ, ಆ ಮಾತಿನ ಮೂಲಕ ಇಲ್ಲಿ ಜ್ಞಾನವನ್ನ ಧಾರೆ ಎರಿತಾ ಇದ್ದೆ ಬಸವಣ್ಣ. ಈಗ ನಿಶಬ್ದ ವೇದ್ಯವಾದ, ನಿಶಬ್ದವನ್ನ ಭೇದಿಸಿ ಅದರೊಳಗೆ ಒಂದಾದೆ ಎಲ್ಲ ಬಸವಣ್ಣ. ಕಲಿದೇವರ ದೇವನ ಹೃದಯ ಕಮಲವ ಹೊಕ್ಕು, ಎಲ್ಲಿ ಹೊಕ್ಕೆ ನೀನು? ಕಲಿದೇವರ ದೇವನ ಹೃದಯ ಹೊಕ್ಕು, ಆ ಬಯಲು, ನಿರ್ವಯಲು. ಕಲಿದೇವರ ದೇವ ಅಂತಂದ್ರೆ ಇಲ್ಲಿ ಯಾವುದೇ ಸ್ಥಾವರದ ಗುಡಿ ಅಲ್ಲ, ಇದು ಬಯಲು. ಆ ಬಯಲನ್ನ ಹೊಕ್ಕು ನೀನು ಬಯಲಾದೆಯಲ್ಲ ಬಸವಣ್ಣ. ಮುಂದೆ ಹೇಳ್ತಾರೆ ಅತ್ಯಂತ ಅದ್ಭುತವಾದ ಸಾಲು:
ದೇವರಿಗೆ ದೇವನಾಗಿ ಹೋದೆಯಲ್ಲ ಬಸವಣ್ಣ. ಬಸವಣ್ಣ ಏನಾದ್ರು ದೇವರಿಗೆ ದೇವನಾಗಿ ಹೋಗ್ಬಿಟ್ಟೆ ಅಂತೆ ಬಸವಣ್ಣ. ಅಂದ್ರೆ ದೇವರಲ್ಲಿ ಸರ್ವಭರಿತವಾಗಿ ಆ ಒಂದು ಬೆರೆಸಿ ಬೇರಿಲ್ಲದಂತೆ ಒಂದಾದೆಯಲ್ಲ ಬಸವಣ್ಣ ಅನ್ನುವ ಭಾವದಲ್ಲಿ ಈ ವಚನವನ್ನ ಹೇಳಿದ್ದಾರೆ ಮಡಿವಾಳ ಮಾಚಿ ತಂದೆಗಳು. ಅಂದ್ರೆ ಇದು ನಮಗಿದ್ರೇನು ಅರ್ಥ ಆಗ್ತಾ ಇದೆ ಅಂದ್ರೆ, ಬಸವಣ್ಣನವರು ಯಾರು ಕೂಡ ಹೊಡೆದು ಸಾಯಿಸಿರೋದೇ ಆಗ್ಲಿ ಅಥವಾ ಹೊಳೆ ಹಾರ್ಕೊಂಡು ಸತ್ತಿರೋದೇ ಆಗ್ಲಿ ಅಲ್ಲ, ಅದು ಸಹಜ ಲಿಂಗೈಕ್ಯ ಅನ್ನುವುದು, ಅಥವಾ ಅವರು ಏನು ಯೋಗಿಗಳು ಹೇಳುವ ಪ್ರಕಾರ ಇಚ್ಛಾಮರಣ, ಆ ಒಂದು ದೃಷ್ಟಿಕೋನದಿಂದ ಈ ವಚನಗಳನ್ನ ನಾವು ಈ ವಚನಗಳಿಂದ ನಮಗೆ ಅದು ಅರಿವಾಗುತ್ತೆ ಅನ್ನೋ ಒಂದು ಸ್ಪಷ್ಟ. ಮುಂದಿನ ವಚನ ಈ ರೀತಿ ಇದೆ, ಮಡಿವಾಳ ಮಾಚಿ ದೇವರದೇ. ಉಟ್ಟ ಸೀರೆಯ ಹರಿದು ಹೋದಾತ ನೀನಲ ಬಸವಣ್ಣ, ಮೆಟ್ಟಿದ ಕೆರಹ ಕಳೆದು ಹೋದಾತ ನೀನಲ ಬಸವಣ್ಣ, ಕಟ್ಟಿದ ಮುಡಿಯ ಬಿಟ್ಟು ಹೋದಾತ ನೀನಲ ಬಸವಣ್ಣ, ಸೀಮೆ ಸಂಬಂಧವ ತಪ್ಪಿಸಿ ಹೋದಾತ ನೀನಲ ಬಸವಣ್ಣ, ಲಿಂಗಕ್ಕೆ ಮಾಡಿದುದ ಸೋಂಕದೆ ಹೋದೆಯಲ್ಲ ಬಸವಣ್ಣ, ಜಂಗಮಕ್ಕೆ ಮಾಡಿದ ಮಾಟವ ಕೈಯಲ್ಲಿ ಹಿಡಿದುಕೊಂಡು ಹೋದೆಯಲ್ಲ ಬಸವಣ್ಣ, ಬೆಳಗನುಟ್ಟು ಬಯಲಾಗಿ ಹೋದೆಯಲ್ಲ ಬಸವಣ್ಣ, ಆ ಬಸವಣ್ಣಂಗೆ ಶರಣೆಂಬ ಪಥವನೆ ತೋರು ಕಂಡ ಕಲಿದೇವರ ದೇವ. ಈ ವಚನ ಅದ್ಭುತವಾಗಿದೆ ನೋಡಿ. ಬಸವಣ್ಣವರು ಯಾವುದಕ್ಕೂ ಕೂಡ ಅಂಟಿಕೊಳ್ಳದೆ ಇರುವಂತ ಒಂದು ವ್ಯಕ್ತಿತ್ವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದಕ್ಕೂ ಅಂಟಿಕೊಳ್ತಾ ಇರಲ್ಲ, ಎಲ್ಲದರೊಳಗಡೆ ಇದ್ರು, ಇಡೀ ಲೋಕದ ಒಳಗಡೆ, ಎಲ್ಲದರೊಳಗಡೆ, ಎಲ್ಲ ಚಿಂತನೆಗಳೊಳಗಡೆ, ಎಲ್ಲ ವ್ಯವಹಾರದೊಳಗಡೆ ಇದ್ರು. ಆದ್ರೆ ಯಾವುದಕ್ಕೂ ಕೂಡ ಅಂಟಿಕೊಂಡಿರಲ್ಲ, ಅಷ್ಟು ನಿರಾಳ ಮನಸ್ಥಿತಿಯಲ್ಲಿ ಇದ್ರು. ಆ ನಿರಾಳ ಸ್ಥಿತಿಯನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಮಾಚಿದೇವರು. ಹುಟ್ಟ ಸೀರೆಯ ಹರಿದು ಹೋದ ಆತನೇ ಇಲ್ಲಲ್ಲ ಬಸವಣ್ಣ. ಬಸವಣ್ಣವ್ರು ಸೀರೆ ಉಟ್ಕೊಂಡಿದ್ರು ಅಂತಂದ್ರೆ ಏನು, ಎಲ್ಲವನ್ನ ಹೊದ್ದುಕೊಂಡಿದ್ರು ಸಮಾಜವನ್ನ. ಅದನ್ನ ಎಷ್ಟು ಸರಾಗವಾಗಿ ಅವರು ಬಿಡಿಸ್ಕೊಂಡು ಹೋದ್ರು ಅಂದ್ರೆ ಆ ರೀತಿ ಹೋದ್ರು, ಯಾವುದಕ್ಕೂ ಅಂಟಿಕೊಳ್ಳದೆ. ಮೆಟ್ಟಿದ ಕೆರಹ ಕಳೆದು ಹೋದಾತ ನೀನಲ್ಲ ಬಸವಣ್ಣ, ಯಾವುದಕ್ಕೂ ಅಂಟುಕೊಳ್ಳಿಲ್ಲ ಅಂತ ಇದೆ ಎಲ್ಲದರ ಭಾವ. ಇದಿಷ್ಟನ್ನ ಅರ್ಥ ಮಾಡ್ಕೊಂಡು ನಾವೇನು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಬೆಳಗನುಟ್ಟು ಬಯಲಾಗಿ ಹೋದೆಯಲ್ಲ ಬಸವಣ್ಣ. ಏನ್ ಮಾಡಿದೆ? ಬೆಳಗನುಟ್ಟು ಬಯಲಾಗಿ ಹೋದೆಯಲ್ಲ ಬಸವಣ್ಣ. ನೀನು ಬೆಳಕಿನ ಸ್ವರೂಪವೇ ನೀನಾಗ್ಬಿಟ್ಟಿದ್ದೆ, ಆ ಬೆಳಕೆ ನೀನಾಗ್ಬಿಟ್ಟೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಬಸವಣ್ಣನವರ ವ್ಯಕ್ತಿತ್ವ, ಅವರ ಸಂಪಾದನೆ ಅಂತಂದ್ರೆ ಅವರು ಶೂನ್ಯವನ್ನ ಸಂಪಾದಿಸಿದ ರೀತಿ ಇಲ್ಲಿ ವ್ಯಕ್ತ ಆಗ್ತಾ ಇದೆ ಮಾಚಿದೇವರ ವಚನಗಳಲ್ಲಿ. ಮುಂದೆ ಅದೇ ಮಾಚಿದೇವರ ಇನ್ನೊಂದು ವಚನ, ನಿರ್ವಾಹವಾಯಿತಯ್ಯ ಬಸವಣ್ಣಂಗೆ ಕಪ್ಪಡಿಯ ಸಂಗಯ್ಯನಲ್ಲಿ, ಅಕ್ಕನಾಗಾಯಿ, ಮಿಂಡ ಮಲ್ಲಿನಾಥ, ಹಡಪದಪ್ಪಣ್ಣ, ಮೊಗವಾಡದ ಕೇಶಿರಾಜ, ಕೋಲಶಾಂತಯ್ಯ ಮೊದಲಾದ ಶಿವಗಣಗಳೆಲ್ಲರೂ ಬಸವರಾಜನ ಬಯಲ ಬೆರೆಸಿದರು. ಆ ಬಯಲ ಪ್ರಸಾದದಿಂದ ನಿರುಪಮ ಪ್ರಭುದೇವರು ಕದಳಿಯಲ್ಲಿ ಬಯಲಾದರು. ಆ ಬಯಲ ಪ್ರಸಾದದಿಂದ ಮೋಳಿಗೆ ಮಾರಯ್ಯ, ಕಕ್ಕಯ್ಯ, ಪಡಿಹಾರಿ ಉತ್ತಣ್ಣ, ಕನ್ನದ ಮಾರಣ್ಣ, ಕಲಕೇತ ಬೊಮ್ಮಣ್ಣ, ನುಲಿಯ ಚಂದಯ್ಯ, ಹೆಂಡದ ಮಾರಯ್ಯ, ಶಂಕರದಾಸಿಮಯ್ಯ, ಏಕಾಂತ ರಾಮಯ್ಯ, ಮೇದಾರ ಕೇತಯ್ಯ ಮೊದಲಾದ 770 ಅಮರಗಣಗಳ ದಂಡು ಕೈಲಾಸಕ್ಕೆ ನಡೆಯಿತು. ಬಂದ ಮಣಿಹ ಪೂರೈಸಿತ್ತು. ಸಂದ ಪುರಾತರೆಲ್ಲರೂ ಎನ್ನ ಮನದ ಮೈಲಿಗೆಯ ಕಳೆದ ಕಾರಣ ಕಲಿದೇವರ ದೇವಯ್ಯ, ಇವರೆಲ್ಲರ ಒಕ್ಕ ಮಿಕ್ಕ ಪ್ರಸಾದದ ಬಯಲು ಎನಗಾಯಿತು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರೂ ಯಾವ್ಯಾವ ರೀತಿ ಲಿಂಗೈಕ್ಯರಾದ್ರು ಎನ್ನುವ ಒಂದು ವಚನವನ್ನೇ ಮೊದಲು ಬಸವಣ್ಣನವರು ಲಿಂಗೈಕ್ಯರಾದ್ರು, ಆಮೇಲೆ ಉಳಿದಂಥವರೆಲ್ಲ ಇವರ ಹೆಸರುಗಳನ್ನ ಹೇಳ್ತಾರೆ. ಈ ಎಲ್ಲಾ ಶರಣರುಗಳು ಲಿಂಗೈಕ್ಯರಾದ್ರು ಅನ್ನುವ ಒಂದು ವಿಚಾರವನ್ನ ಇಲ್ಲಿ ಎನ್ನ ಮನದ ಮೈಲಿಗೆ ಇವರೆಲ್ಲರ ಒಕ್ಕ ಮಿಕ್ಕ ಪ್ರಸಾದದ ಬಯಲು ನನಗಾಯಿತು ಅಂತ ಮಾಚಿದೇವರು ಈ ವಚನದಲ್ಲಿ ತಮ್ಮ ಒಂದು ಉದ್ಗಾರವನ್ನು ತೆಗಿತಾ ಇದ್ದಾರೆ. ಇನ್ನೊಂದು ಕೊನೆಯ ವಚನ, ಬಿಂದುವ ಹರಿದೆಯಲ್ಲ ಬಸವಣ್ಣ. ಬಹಳ ಚೆನ್ನಾಗಿದೆ ವಚನ. ಬಿಂದುವ ಹರಿದೆಯಲ್ಲ ಬಸವಣ್ಣ, ನಾದವ ಸಿಂಹಾಸನವ ಮಾಡಿಕೊಂಡು ಇದ್ದೆಯಲ್ಲ ಬಸವಣ್ಣ, ಅಷ್ಟಗುಣಗಳ ನಷ್ಟವ ಮಾಡಿದೆಯಲ್ಲ ಬಸವಣ್ಣ, ನಿಜಲಿಂಗ ಬಸವಣ್ಣ. ಅಷ್ಟಗುಣಗಳ ನಷ್ಟವ ಮಾಡಿದೆಯಲ್ಲ ನಿಜಲಿಂಗ ಬಸವಣ್ಣ, ಶುಕ್ಲ ಶೋಣಿತ ಮೇಧಸ್ಸು ಇವರಿಂದಾದ ಕಾಯವೆತ್ತ ಹೋಯಿತಯ್ಯ ಘನಲಿಂಗ ಬಸವಣ್ಣ, ಭಕ್ತಿಯ ರೂಪುಗೆಟ್ಟು ಮತ್ತೊಂದು ರೂಪಾದೆಯಲ್ಲ ನಿರೂಪಿ ಬಸವಣ್ಣ, ಶೂನ್ಯ ಪ್ರಸಾದಿಯಲ್ಲ ನಿಶೂನ್ಯ ಪ್ರಸಾದಿಯಲ್ಲ, ಆವ ಪ್ರಸಾದವನ್ನೂ ಸೋಂಕದ ಪ್ರಸಾದಿ, ಯೋನಿಜನಲ್ಲದ ಅಯೋನಿಜನಲ್ಲದ ನಿಜಮೂರ್ತಿ ಎನಿಸುವ ಬಸವಣ್ಣ, ಭಕ್ತಿಯ ಹರಹಿ ಹೋದೆಯಲ್ಲ ಬಸವಣ್ಣ, ಮೂರ್ತನಲ್ಲದ ಅಮೂರ್ತನಲ್ಲದ ಲಿಂಗವ ತೋರಿದೆಯಲ್ಲ ಬಸವಣ್ಣ, ನಿರವಯವಾಗಿ ಹೋದನು ನಮ್ಮ ಬಸವರಾಜನು, ಬೆಳಗನುಟ್ಟು ಬಯಲಾಗಿ ಹೋದನು ನಮ್ಮ ಬಸವಲಿಂಗನು, ಬಸವಣ್ಣ 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 ಎನ್ನಲಮ್ಮೆನು ಎನ್ನ ವಾಂಗ್ಮನ ಖಗೋಚರವಾಗಿ, ಬಸವಣ್ಣಂಗೆ ಶರಣೆಂಬ ಪಥವ ತೋರಯ್ಯ ಕಲಿದೇವರ ದೇವ.
ಅದ್ಭುತವಾದ ವಚನ ನೋಡ್ರಿ. ಎಂತ ವಿಚಾರ ಹೇಳ್ತಾ ಇದೆ ಅಂದ್ರೆ, ಇಡೀ ಒಂದು ಬಸವಣ್ಣನವರ ಸಾಧನೆಯನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಬಿಂದುವ ಹರಿದೆಯೆಲ್ಲ ಬಸವಣ್ಣ. ಬಿಂದುವ ಹರಿಯೋದು ಅಂತಂದ್ರೆ ಏನು ಅಂದ್ರೆ, ಸೃಷ್ಟಿಯಲ್ಲಿ ಪ್ರಾಕೃತಿಕವಾಗಿ ಬಂದಿರುವ ಎಲ್ಲ ಗುಣಗಳನ್ನ, ಅವಗುಣಗಳನ್ನ, ಪ್ರಾಕೃತಿಕ ಗುಣಗಳನ್ನ ಅಳಿದು ನೀನು ಲಿಂಗ ಗುಣಗಳನ್ನ ಅಳವಡಿಸಿಕೊಂಡೆ ಎಲ್ಲ ಬಸವಣ್ಣ ಅಂತ ಬಿಂದುವ ಹರಿಯೋದು ಅಂದ್ರೆ. ನಾದವ ಸಿಂಹಾಸನವ ಮಾಡಿಕೊಂಡು ಇದ್ದೇ ಎಲ್ಲ ಬಸವಣ್ಣ. ನಾದ ಅಂದ್ರೆ ಓಂಕಾರ ನಾದ ಸ್ವರೂಪ. ಸೃಷ್ಟಿಯಲ್ಲಿ ಓಂಕಾರ ನಾದ ಸ್ವರೂಪ ಏನಿದೆ, ಆ ಪ್ರಣವನಾದ, ಆ ಪ್ರಣವನಾದವನ್ನ ಸಿಂಹಾಸನವಾಗಿ ನೀನು, ಅದಕ್ಕೆ ಪ್ರಣವಾರೂಢನು ಅಂತ ಹೇಳ್ತಾರೆ, ಪ್ರಣವ ಸ್ವರೂಪನು ಅಂತ ಹೇಳ್ತಾರಲ್ಲ, ಆ ಪ್ರಣವಕ್ಕೆ ಆರೂಢನಾಗಿರ್ತಕ್ಕಂಥ ಬಸವಣ್ಣ ನೀನು ಅಂತ. ಆ ನಾದವ ಸಿಂಹಾಸನವನ್ನ ಮಾಡಿಕೊಂಡು ಇದ್ದೆ ಎಲ್ಲ ಬಸವಣ್ಣ, ನೀನು ಓಂಕಾರದ ಸ್ವರೂಪವಾಗಿದ್ದೆ ಅಂತ. ಅಷ್ಟಗುಣಗಳ ನಷ್ಟವ ಮಾಡಿದೆ ಎಲ್ಲ ನಿಜಲಿಂಗ ಬಸವಣ್ಣ. ಅಷ್ಟಗುಣಗಳು ಅಂತಂದ್ರೆ ನಮ್ಮ ದೇಹದಲ್ಲಿ ಇರುವಂತ ಅಷ್ಟ ಮದಗಳು ಅಂತ ಏನ್ ಬರುತ್ತೆ, ಈ ಮದಗಳನ್ನ ನಷ್ಟವ ಮಾಡಿಕೊಂಡು, ಓಂಕಾರ ಸ್ವರೂಪವೇ ತಾನಾಗಿರ್ಬೇಕಾದ್ರೆ ಅಷ್ಟಗುಣಗಳು ಎಲ್ಲಿರುತ್ತೆ ಇಲ್ಲಿ ಈ ದೇಹದಲ್ಲಿ? ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಮಾಚಿದೇವರು. ತಮಗೆ ಎಷ್ಟು ವರ್ಣನೆ ಮಾಡಿದ್ರು ಕೂಡ ಅವ್ರಿಗೆ ಸಾಕಾಗ್ತಾ ಇಲ್ಲ. ಆ ನೆಲೆಯಲ್ಲಿ ಬೇರೆ ಬೇರೆ ಶಬ್ದಗಳನ್ನ ಉಪಯೋಗಿಸಿ ಅವರ ಗುಣಗಳನ್ನ ಗಾನ ಮಾಡ್ತಾ ಇದ್ದಾರೆ. ಅಷ್ಟಗುಣಗಳ ಅಂತಂದ್ರೆ ಅಷ್ಟ ಮದಗಳೆಲ್ಲವನ್ನು ಕೂಡ ನಷ್ಟವ ಮಾಡಿಕೊಂಡು ಇದ್ದೇ ನಿಜಲಿಂಗ ಬಸವಣ್ಣ ಅಂತ. ನಿಜಲಿಂಗ ಬಸವಣ್ಣ, ಲಿಂಗ ಸ್ವರೂಪಿಯಾದಂತ ಬಸವಣ್ಣ. ಶುಕ್ಲ ಶೋಣಿತ ಮೇಧಸ್ಸು ಇದರಿಂದಾದ ಕಾಯವೆತ್ತ ಹೋಯಿತ್ತಯ್ಯ. ಅಂದ್ರೆ ಈ ದೇಹ ಪ್ರಾಕೃತಿಕವಾಗಿ ಹುಟ್ಟಿ ಬಂದಿರುವುದು, ಈ ಎಲ್ಲ ಶುಕ್ಲ ಶೋಣಿತ ಅಂದ್ರೆ ಗಂಡು ಹೆಣ್ಣಿನ ಇದು ಸಮ್ಮಿಲನದಿಂದ ಉಂಟಾದಂತ ಈ ದೇಹ ಏನಿದೆ, ಇದು ಪ್ರಾಕೃತಿಕವಾಗಿ ಪ್ರಾಕೃತಿಕ ಗುಣಗಳನ್ನ ಹೊಂದಿರುತ್ತೆ, ನೈಸರ್ಗಿಕ ಗುಣಗಳನ್ನು ಹೊಂದಿರುತ್ತೆ. ಆದ್ರೆ ಬಸವಣ್ಣ ನಿನಗೆ ಆ ನೈಸರ್ಗಿಕ ಗುಣಗಳು ಯಾವುದೇ ಬಾಧೆಯನ್ನ ಕೊಡ್ಲಿಲ್ವಲ್ಲ ಅಂತ ಕೇಳ್ತಾ ಇದ್ದಾರೆ ಮಡಿವಾಳ ಮಾಚಿದೇವರು. ಆ ಬಾಧೆ ಅದಕ್ಕೆ ವಿಮುಖವಾಗಿ ನೀನು ವಿರುದ್ಧ ದಿಕ್ಕಿನಲ್ಲಿ ಹೊರಟು ಬಿಟ್ಟೆ ಅಲ್ಲ. ನೈಸರ್ಗಿಕವಾಗಿ ದೇಹದ ಕ್ರಿಯೆಗಳ, ದೇಹದ ಒಂದು ಸ್ವಾಭಾವಿಕ ಲಕ್ಷಣಗಳಿಗೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಈ ದೇಹ ಎತ್ತ ಹೋಯಿತು ಬಸವಣ್ಣ ಅಂತ. ಯೋನಿಜನಲ್ಲದ ಅಯೋನಿಜನಲ್ಲದ ನಿಜಮೂರ್ತಿ ಎನಿಸುವ ಬಸವಣ್ಣ. ಯೋನಿಜ ತಂದೆ ತಾಯಿ, ಅಯೋನಿಜ. ಯೋನಿಜ ಅಂದ್ರೆ ತಂದೆ ತಾಯಿಯಿಂದ ಹುಟ್ಟಿರ್ತಕ್ಕ ಒಂದು ವ್ಯಕ್ತಿ, ಮನುಷ್ಯ, ಅವನಿಗೆ ಯೋನಿಜ ಅಂತ ಕರೀತಾರೆ. ನೀನು ಯೋನಿಜ ಅಂತ ಕರೀಲಿಕ್ಕೆ, ಯೋನಿಜ ಆ ಗುಣಗಳು ನಿನ್ನಲ್ಲಿಲ್ಲ. ಅಯೋನಿಜ ಅಂತ ಕರೆಯೋದಕ್ಕೆ ನೀನು ಹುಟ್ಟಿದೀಯ. ಯಾವ ರೀತಿ ಕರಿಬೇಕು ಅಂತ ಕೇಳ್ತಾರೆ. ಯೋನಿಜನಲ್ಲದ ಅಯೋನಿಜನಲ್ಲದ, ಅಯೋ ಅಂತ ಹೇಳ್ತಾರೆ. ಯೋನಿಜ ಹೌದು, ಹುಟ್ಟಿದೀಯ. ಆದ್ರೆ ನೀನು ಸ್ವಾಭಾವಿಕವಾಗಿ ಮನುಷ್ಯರಿಗೆ ಇರುವಂತ ಈ ಪ್ರಾಕೃತಿಕ ಒಂದು ಲಕ್ಷಣಗಳಿರ್ತಾವಲ್ಲ, ಪ್ರಾಕೃತಿಕ ಲಕ್ಷಣಗಳು ಅಂತಂದ್ರೆ ಅವಗುಣಗಳು. ಈ ಇದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಹಸಿವು, ತೃಷೆ, ವಿಷಯ, ಬಳಲಿಕೆ, ಈ ವಿಚಾರಗಳು ಇವು ಎಲ್ಲ ಮಾನವರಿಗೂ ಇರುತ್ತೆ. ಅದು ನಿನಗಿಲ್ಲ ಬಸವಣ್ಣ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿಗೆ ನೀನು ಹುಟ್ಟಿಲ್ಲದಂತೆ ಇದ್ದೀಯಾ ಅಂತ. ಆದ್ರೆ ಹುಟ್ಟಿಲ್ಲ ಅಂತ ಹೇಳಕ್ಕಾಗುತ್ತಾ? ಆದ್ರೆ ಹುಟ್ಟಿದೀಯ, ಯಾಕೆಂದ್ರೆ ಬದುಕಿದ್ದೀಯ. ಆ ವಿಚಾರವನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯೋನಿಜನಲ್ಲದ ಅಯೋನಿಜನಲ್ಲದ ನಿಜಮೂರ್ತಿ ಎನಿಸುವ ಬಸವಣ್ಣ. ಭಕ್ತಿ ಈಗ ಸಾಧನೆಯನ್ನು ಹೇಳ್ತಾರೆ, ಅದು ಅವರ ವೈಯಕ್ತಿಕ ಸಾಧನೆಯನ್ನು ಹೇಳಿದ್ರು. ಈಗ ಮುಂದೆ ಹೇಳ್ತಾರೆ ಅವ್ರು ಏನ್ ಸಾಧನೆ ಮಾಡಿದ್ರು. ಭಕ್ತಿಯ ಹರಹಿ ಹೋದೆ ಎಲ್ಲ ಬಸವಣ್ಣ. ಜಗತ್ತಿನಲ್ಲಿ ಭಕ್ತಿಯನ್ನ ಹರಹಿ ಅಂತಂದ್ರೆ ನೀನು ಸಾಧನೆ ಮಾಡಿ ಇಡೀ ಜಗತ್ತಿಗೆ ಅದನ್ನ ಕೊಟ್ಟು ಹೋದೆ. ಎಲ್ಲ ಕಡೆ ಹರಹಿ ಸ್ಪ್ರೆಡ್ ಮಾಡೋದು, ಎಲ್ಲ ಕಡೆಗೆ ಅದನ್ನ ತೋರಿಕೊಟ್ಟು ಹೋದೆ ಎಲ್ಲ ಬಸವಣ್ಣ. ಮೂರ್ತನಲ್ಲದ ಅಮೂರ್ತನಲ್ಲದ ಲಿಂಗವ, ಈ ಸಾಲು ಬಹಳ ಮುಖ್ಯ. ಮೂರ್ತನಲ್ಲದ ಅಮೂರ್ತನಲ್ಲದ ಲಿಂಗವ ತೋರಿದೆ ಎಲ್ಲ ಬಸವಣ್ಣ. ಯಾರು ಲಿಂಗವನ್ನ ತೋರಿದವರು? ದ್ವಾಪರ ಯುಗದಲ್ಲಿ, ಕೃತ ಯುಗದಲ್ಲಿ ಯಾರೋ ಎಲ್ಲಿಂದನೋ ಹುಟ್ಟಿ ಬಂದು ತೋರಿದ್ರು ಅಂತ ಹೇಳ್ತಾರಲ್ಲ, ಲಿಂಗದಿಂದ ಉದ್ಭವಿಸಿ ಅಲ್ಲಿಂದ ಬಂದು ತೋರಿದ್ರು ಅಂತ ಹೇಳ್ತಾರಲ್ಲ ಮಡಿವಾಳ ಮಾಚಿದೇವರು. ಕೊನೆಯದಾಗಿ ಬಸವಣ್ಣನವರಿಗೆ ಹೇಳ್ತಾ ಇದ್ದಾರೆ, ಮೂರ್ತನಲ್ಲದ ಅಮೂರ್ತನಲ್ಲದ ಅಂದ್ರೆ ನಿರವಯ ಲಿಂಗವನ್ನ ಸಾಕಾರಗೊಳಿಸಿ ಇಷ್ಟಲಿಂಗ ರೂಪದಲ್ಲಿ ತಂದು ತೋರಿದೆಯಲ್ಲ ಬಸವಣ್ಣ. ತೋರಿದವರು ಯಾರು? ಮೊಟ್ಟ ಮೊದಲಿಗೆ ನೀನು ಅಂತ ಬಸವಣ್ಣವ್ರಿಗೆ ಹೇಳ್ತಾ ಇದ್ದಾರೆ. ನಿರವಯವಾಗಿ ಹೋದನು ನಮ್ಮ ಬಸವರಾಜನು. ಬಸವಣ್ಣ ಹೆಂಗಾದ್ರು ನಿರವಯವಾಗಿ, ಅವಯವ ರಹಿತನಾಗಿ, ನಿರಾಕಾರ ಸ್ವರೂಪವಾಗಿ, ನಿರಾಕಾರದ ಬೆಳಗುನುಟ್ಟು ಹೋದನು ನಮ್ಮ ಬಸವರಾಜನು. ಬೆಳಗನುಟ್ಟು ಬಯಲಾಗಿ ಹೋದನು ನಮ್ಮ ಬಸವಲಿಂಗನು. ಬೆಳಗನುಟ್ಟು ಅಂದ್ರೆ ಸಂಪೂರ್ಣ ಬೆಳಕಿನ ಸ್ವರೂಪ, ಜ್ಞಾನದ ಸ್ವರೂಪ, ಅರಿವನ್ನೇ ಹೊದ್ದಂತ ಮನುಷ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ ಈಗ. ಯಾಕಂದ್ರೆ ಮನುಷ್ಯನ ಆ ಅವಗುಣಗಳು ಒಂದೂ ಇಲ್ಲ. ಹಾಗಾಗಿ ಅರಿವನ ಬೆಳಗನ್ನೇ ಹುಟ್ಟಂತ ಬಸವಣ್ಣ ಹೋದನು ನಮ್ಮ ಬಸವಲಿಂಗನು. ಬಸವಣ್ಣ 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 ಏನಲಮ್ಮೆನು. ನಾನು ಎಷ್ಟು ಸರಿ ಕರೀಲಿ ಬಸವಣ್ಣ ಅಂತ, ಆದ್ರೂ ತೃಪ್ತಿ ಇಲ್ಲ ಅಂತ. ಎಷ್ಟು ಬಸವಣ್ಣ ಅಂದ್ರೂ ಕರೆದ್ರು ತೃಪ್ತಿ ಇಲ್ಲ. ಇವರಿಗೆ, ಮಡಿವಾಳ ಮಾಚಿದೇವರಿಗೆ ಮತ್ತೆ ಸಿದ್ದರಾಮೇಶ್ವರರಿಗೆ ಅದು ಎಷ್ಟು 1000 ಸರಿ ಬಸವಣ್ಣ ಅಂತ ಕರೆದರೆ ಅವರಿಗೆ
ಅದು ಅಷ್ಟು ಸಮಾಧಾನ ಇಲ್ಲ, ಇನ್ನೂ ಎಷ್ಟು ಕರೆದ್ರು. ಎನ್ನ ವಾಂಗ್ಮನಕ್ಕೆ ಅಗೋಚರವಾಗಿ, ನನ್ನ ಮಾತು ಮನಗಳಿಗೆ ಅಗೋಚರವಾಗಿ ಅಂತ. ವಾಂಗ್ಮನ ಮಾತು ಮನಸ್ಸಿಗೆ ಅಗೋಚರವಾಗಿ ಬಸವಣ್ಣಂಗೆ ಶರಣೆಂಬ ಪಥವ ತೋರಯ್ಯ. ಅಂದ್ರೆ ನನ್ನ ಉಸಿರು ಕೂಡ ಬಸವಣ್ಣಂಗೆ ಶರಣು ಎನ್ನುವ ರೀತಿಯಲ್ಲಿ ಅಂಥ ಪಥವನ್ನ ನನಗೆ ತೋರಯ್ಯ ಕಲಿದೇವರ ದೇವ ಅಂತ ಮಡಿವಾಳ ಮಾಚಿದೇವರು ಬಸವಣ್ಣನವರನ್ನ ಅವರ ಸಾಧನೆಯನ್ನ ಕೊಂಡಾಡ್ತಾ ಇದ್ದಾರೆ ಅವರ ಲಿಂಗೈಕ್ಯದ ನಂತರ. ಇಷ್ಟು ವಿಚಾರಗಳು, ಇನ್ನೂ ಹಲವಾರು ವಚನಗಳಿದಾವೆ. ಇದಿಷ್ಟೇ ಲಿಂಗೈಕ್ಯದ ಕಲ್ಯಾಣ ಕ್ರಾಂತಿ ಮತ್ತೆ ಲಿಂಗೈಕ್ಯಕ್ಕೆ ಬಸವಣ್ಣನವರ ಲಿಂಗೈಕ್ಯಕ್ಕೆ ಸಂಬಂಧಿಸಿದ ವಚನಗಳು ಇನ್ನೂ ಹಲವಾರಿವೆ. ಆದ್ರೆ ನಾನು ಇಷ್ಟನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಚನಗಳನ್ನು ಚಿಂತನೆ ಮಾಡೋಣಂತೆ. ಇದಿಷ್ಟು ವಿಚಾರಗಳನ್ನ ಹಂಚಿಕೊಂಡು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣ.